ಇಂದಿರಾ ಗಾಂಧಿ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಸಿಎಂ ಶಾಕಿಂಗ್ ಸ್ಟೇಟ್ಮೆಂಟ್ ಅನ್ನ ನೀಡಿದ್ದಾರೆ. ಬಿಜೆಪಿಗಳು ಬರೀ ಸುಳ್ಳನ್ನ ಹೇಳ್ತಾರೆ, ಬುರುಡೆ ಬಿಡ್ತಾರೆ, ಅವರನ್ನ ನಂಬಬೇಡಿ. ಬಸವಣ್ಣರ ತತ್ವವೇ ಅವರಿಗೆ ಗೊತ್ತಿಲ್ಲ. ಇಂದಿರಾ ಗಾಂಧಿ ಪುಣ್ಯಸ್ಮರಣೆಯ ಕಾರ್ಯಕ್ರಮದಲ್ಲಿ ಸಿಎಂ ಶಾಕಿಂಗ್ ಸ್ಟೇಟ್ಮೆಂಟ್. ಬಿಜೆಪಿಗರು ಬರೀ ಬುರುಡೆಯನ್ನ ಬಿಡ್ತಾರೆ, ಅವರನ್ನ ನಂಬಬೇಡಿ. ಬಸವಣ್ಣನವರ ತತ್ವವೇ ಅವರಿಗೆ ಗೊತ್ತಿಲ್ಲ. ಬಸವಣ್ಣರನ್ನ ಗೌರವಿಸೋದು ಕಾಂಗ್ರೆಸ್ ಮಾತ್ರ. ಪ್ರತಿ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನ ಫೋಟೋವನ್ನ ಇಟ್ಟಿರೋದು ನಾವು. ಶ್ರೀಮತಿ ಇಂದಿರಾ ಗಾಂಧಿ ಕೂಡ ಬಸವಣ್ಣ ಅವರ ಮಾರ್ಗದಲ್ಲಿಯೇ ನಡೆದವರು. ಕೆಪಿಸಿಸಿ ಕಚೇರಿಯಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಸಿದ್ದರಾಮಯ್ಯ ಅವರು ಮಾತನಾಡಿದ್ದಾರೆ. ಎಸ್ ವೀಕ್ಷಕರೇ, ಸಿದ್ದರಾಮಯ್ಯ ಅವರು ಬಸವಣ್ಣನ ತತ್ವಗಳನ್ನು ಪ್ರತಿಪಾದಿಸಿ, ಬಸವಣ್ಣನ ತತ್ವಗಳನ್ನು ಮೆಚ್ಚಿಕೊಂಡು ಒಂದಿಷ್ಟು ವಿಚಾರಗಳನ್ನು ಮಾತನಾಡಿದ್ದಾರೆ. ಅದರಲ್ಲಿ ಇಂದಿರಾ ಗಾಂಧಿ ಅವರ ಪುಣ್ಯ ಸ್ಮರಣೆಯ ದಿನ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿರುವಂಥದ್ದು. ಬಸವಣ್ಣ ಅವರನ್ನ ಇಂದಿರಾ ಗಾಂಧಿ ಅವರು ಕೂಡ ಫಾಲೋ ಮಾಡ್ತಾ ಇದ್ರು. ಬಸವಣ್ಣನ ತತ್ವಗಳನ್ನು ಅವರು ಕೂಡ ನೆಚ್ಕೊಂಡಿದ್ರು. ಬಸವಣ್ಣನ ತತ್ವವೇ ಅವರಿಗೆ ಗೊತ್ತಿಲ್ಲ ಅಂತ ಆದರೆ ಇದು ಬಿಜೆಪಿಗರಿಗೆ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳ್ತಾ ಇರುವಂಥದ್ದು. ಕೆಪಿಸಿಸಿ ಕಚೇರಿಯಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಅವರು ಸ್ಫೋಟಕ ಹೇಳಿಕೆಗಳನ್ನ ಕೊಟ್ಟಿರುವಂಥದ್ದು. ಏನು ಹೇಳಿದ್ರು ನೋಡ್ಕೊಂಬರೋಣ ಬನ್ನಿ. ಬಿಜೆಪಿ ಅವರು ಬುರುಡೆ ಹೊಡಿತಾರಲ್ಲ, ಇವರು ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಮಾಡಿದ್ರ? ಸೊ ನಾವು ಮಾಡಿದ್ದು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣವ್ರ ಫೋಟೋ ಇಟ್ಟವ್ರು ಯಾರು? ನಾವೇ ಎದೆತಟ್ಟಿ ಹೇಳ್ಕೋಬೇಕು. ಬಸವಣ್ಣನವ್ರನ್ನ ಇವತ್ತು ಗುರುತಿಸಿರ್ತಕ್ಕಂಥದ್ದು, ಒಬ್ಬ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ನವರೇ ಹೊರತು ಬಿಜೆಪಿಯವರಲ್ಲ. ಅದಕ್ಕೆ ಶ್ರೀಮತಿ ಇಂದಿರಾ ಗಾಂಧಿಯವರು ಬಸವಣ್ಣವರು ಹಾಕಿಕೊಟ್ಟಂತ ದಾರಿನಲ್ಲೇ ನಡೀತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಈ ಬಿಜೆಪಿಯವರು ಬುರುಡೆ ಹೊಡಿತಾರಲ್ಲ, ಇವರು ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಮಾಡಿದ್ರ? ಸೊ ನಾವು ಮಾಡಿದ್ದು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣವರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.